ಕಾಲಪತ್ರ ಇವಾಗ ಮೂವಿ ನೋಡ್ಕೋಬಹುದು. ನಿಜವಾಗ್ಲೂ ವಿಕ್ಕಿ ಅವರು ಈ ತರ ಕಂಬ್ಯಾಕ್ ಮಾಡ್ತಾರೆ ಅಂತ ಯಾರು ಕೂಡ ಊಹಿಸಿರಲ್ಲ. ಒಂದು ಅಲ್ಟಿಮೇಟ್ ಕಂಟೆಂಟ್ ಇದೆ. ಯಾಕಂದ್ರೆ ಈ ಪ್ರಪಂಚದಲ್ಲಿ ಕಣ್ಣಿಗೆ ಕಾಣುವ ಇಬ್ಬರು ದೇವರುಗಳು ಅಂತ ಹೇಳಿದ್ರೆ ಒಂದು ರೈತ, ಇನ್ನೊಂದು ಸೈನಿಕ ಅಲ್ವಾ. ರೈತ ಏನಾದ್ರೂ ಕೈ ಬಿಟ್ರೆ ಯಾರು ಮಣ್ಣು ತಿನ್ಬೇಕಾಗಲ್ಲ, ಒಳ್ಳೆಗೆ ಸೈನಿಕ ಏನಾದ್ರು ಕೈ ಬಿಟ್ರೆ ಯಾರು ಕೂಡ ಇಲ್ಲಿ ಇರಲ್ಲ. ಆಯ್ತಾ, ಇಬ್ಬರು ಗೌರವ ಕೊಡ್ಬೇಕು. ಮತ್ತೆ ಈ ಮೂವಿಲಿ ಅಣ್ಣವ್ರು ಇದ್ದಾರೆ, ಆ ಅಣ್ಣವ್ರ ಆಶೀರ್ವಾದ ಇರೋ ತನಕ ಅಣ್ಣವ್ರು ಊಹಿಸೋಳಕ್ಕೆ ಚಾನ್ಸೇ ಇಲ್ಲ. ಅಣ್ಣವ್ರ ದೊಡ್ಡ ಮನೆ ಅಭಿಮಾನಿಗಳ ಆಶೀರ್ವಾದ ಎಲ್ಲ ಕಾಲಪತ್ರ ಮೂವಿ ಮೇಲೆ ಇರುತ್ತೆ. ಫಸ್ಟ್ ಆಫ್ ಆಲ್ ಇನ್ನು ಧನ್ಯ ರಾಮ್ಕುಮಾರ್ ಅವರು ಹೀರೋಯಿನ್ ಆಗಿದ್ದಾರೆ. ಕಲೆ ಅನ್ನೋದು ಅವ್ರ ಬ್ಲಡ್ ಅಲ್ಲಿ ಇದೆಯಲ್ವಾ, ಈ ತರ ಡೈರೆಕ್ಷನ್ ಮಾಡ್ತಾರೆ ಅಂತ ನಾವು ದೇವರನ್ನ ಅನ್ಕೊಂಡಿರ್ತೀವಿ. ಕಾಲಪತ್ರ ಅಂದ್ರೆ ಕೆಲವೊಂದಷ್ಟು ಜನ ಕನ್ನಡ ಮೂವಿನ ಅಂತ ಕಂತಾರೆ. ಆಯ್ತಾ, ಇದು ಕನ್ನಡ ಮೂವಿನೇ. ಪಕ್ಕ ಎಲ್ಲ ಮಿಡಿಲ್ ಕ್ಲಾಸ್ ಹುಡುಗರು, ಇವಾಗ ಪ್ರತಿಯೊಬ್ಬರು ಸೈನಿಕರಾಗಬೇಕು ಅಂತ ಹುಡುಗರ ಆಸೆ ಅಲ್ವಾ. ದಯವಿಟ್ಟು ಯಾರ್ಯಾರೆಲ್ಲ ಸೈನಿಕರಾಗಬೇಕು, ದೇಶ ಸೇವೆ ಮಾಡ್ಬೇಕು ಅಂತ ಇದ್ದೀರಾ ಅವರೆಲ್ಲ ಬಂದು ಕಾಲಪತ್ರ ಮೂವಿನ ನೋಡಿ. ಒಂದು ಅಲ್ಟಿಮೇಟ್ ಆಗಿದೆ, ಚೆನ್ನಾಗಿದೆ ಅಂತ ಸಪೋರ್ಟ್ ಮಾಡಿ. ಈ ಫ್ಯಾನ್ ವಾರ್ಗಳನ್ನ ಬಿಡ್ರಿ. ಇದರ ಉದ್ದೇಶ ಏನ್ ಗೊತ್ತಾ ಪ್ರಕಾರ, ಒಂದು ಮೆಸೇಜ್ ಈ ಮೂವಿದು ನೇಮು ಫೇಮು ಬಂದ ತಕ್ಷಣ ಅದನ್ನ ತಲೆಗೆ ಹಾಕಬೇಡ್ರಿ. ನಮ್ಮಿಂದಾನೆ, ನಮ್ಮ ಕೋಳಿಯಿಂದಾನೆ ಬೆಳಗಾಗುತ್ತೆ ಅನ್ನೋದನ್ನ ಬಿಡ್ರಿ. ಏನೇ ಇದ್ರು ಆ ಹೆಸರು ನಿಮ್ಮ ಆಕ್ಟಿಂಗ್ಗೆ, ನೀವು ಮಾಡಿರೋ ಕೆಲಸಕ್ಕೆ ಹೊರತು ಅದು ನಿಮ್ಗಲ್ಲ ಅನ್ನೋದನ್ನ ಚೆನ್ನಾಗಿ ತೋರಿಸಿದ್ರೆ ಎಲ್ಲರೂ ಬಂದು ಸಿನಿಮಾನ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ನಮ್ಮ ತಾತನೇ ಆ ಒಂದು ದೊಡ್ಡ ಎಲಿಮೆಂಟ್ ಆಗಿರೋದು ಈ ಸಿನಿಮಾದಲ್ಲಿ. ನಾನು ಪಾತ್ರ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಅವರು ಕಥೆನ ತಗೊಂಡು ಹೋಗಿದ್ದಾರೆ. ಅವರ ಪರ್ಫಾರ್ಮೆನ್ಸ್ ಕೂಡ ನನಗೆ ತುಂಬಾ ಇಷ್ಟ ಆಯ್ತು. ಎಲ್ಲಾದ್ರೂ ಅಂದ್ರೆ ಆ ಒಂದು ಇನ್ನೋಸೆನ್ಸ್ ಕಾಣುತ್ತೆ, ಎಲ್ಲ ಆ ಒಂದು ರಿಲೇಟಬಲ್ ನೇಚರ್ಸ್ ಕೂಡ ಇದೆ. ಒಂದು ಒಳ್ಳೆ ಕಥೆ ಅಂಡ್ ಮೆಸೇಜ್ ಕೂಡ ಇದೆ. ಕಾಯಕವೇ ಕೈಲಾಸ ಅಂತ ಕೊನೆಯಲ್ಲಿ ನಾವು ಈಗ ಬಿಟ್ಕೊಟ್ಬಿಟ್ಟೆ ನಾನು. ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಕನ್ನಡ ಸಿನಿಮಾನ ನಾವೇ ಉಳಿಸ್ಬೇಕು, ನಾವೇ ಬೆಳೆಸಬೇಕು. ಒಂದು ಕಟೌಟ್ ಮೇಲೆ ಜನ ಬಂದಾಗ್ಬಿಡ್ತಾರೆ, ಸಾವಿರಾರು ಪ್ರತಿಮೆಗಳು ನೋಡಿದ್ರೆ ಅದು ತುಂಬಾ ಒಳ್ಳೆ ಐಡಿಯಾ ಆಗ್ತದೆ. ಯಾವ ತರ ಏನು ಅನ್ನೋದು ಅಭಿಮಾನಿಗಳ ಅದೇ ಕೊನೆಯಲ್ಲಿ ಹೇಳ್ತಾರಲ್ಲ, ಬಾರನ್ನೆಲ್ಲ ನಾನು ಅಭಿಮಾನಿಗಳ ಮೇಲೆ ಹಾಕ್ಬಿಡ್ತೀನಿ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿ ಅವರ ಡೈಲಾಗ್ ತುಂಬಾ ನಿಜವಾಗ್ಲೂ ಇದ್ದೀನಿ. ಅಂಡ್ ಪ್ರತಿಯೊಬ್ರು ಈ ಒಂದು ಸಿನಿಮಾನ ನೋಡ್ಬೇಕಂದ್ರೆ ನನ್ನ ಸಿನಿಮಾ ಅಂತ ನಾನು ಹೇಳ್ತಾ ಇಲ್ಲ, ಇದನ್ನ ಒಳ್ಳೆ ಕಥೆ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈ ತರ ಒಂದು ಸಿನಿಮಾ ಬಂದಿರೋದು ನಮ್ಗೆ ಹೆಮ್ಮೆಯಾದ ವಿಚಾರ. ಸೊ ಪ್ರತಿಯೊಬ್ಬ ಕನ್ನಡಿಗರು ಈ ಒಂದು ಸಿನಿಮಾನ ನೋಡಬೇಕು ಅಂಡ್ ಆಚರಿಸಬೇಕು ಅಂತ ನಾನು ಹೇಳ್ತೀನಿ.